ನಮ್ಮ ಭಾರತೀಯ ಸೇನೆ ಮತ್ತು ಎಸ್ಪಿಜಿಗಳು ವಿಐಪಿ ರಕ್ಷಣೆಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಈ ಜಿಲ್ಲೆಯ ತಳಿಯ ನಾಯಿಯನ್ನೇ ಬಳಸ್ತಾರೆ. ಅದು ಯಾವ ತಳಿಯ ನಾಯಿ ಅಂತ ಗೊತ್ತಾ? ಇದು ಡೇ ಟು ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಚಾಳುಕ್ಯರ ನಾಡು ಬಾಗಲಕೋಟೆ. ಪ್ರಾಚೀನ ಶಿಲಾಶಾಸನಗಳ ಪ್ರಕಾರ ಬಾಗಲಕೋಟೆಯನ್ನು ಬಾಗಡಿಗೆ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಅದು ಬಾಗಲಕೋಟೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಸುತ್ತಳತೆ ಅಂದಾಜು 6575 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,26,482 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 70%. ಬಾಗಲಕೋಟೆಯಲ್ಲಿ ಒಟ್ಟು 9 ತಾಲೂಕುಗಳಿವೆ. ರತ್ಕವಿಬನಹಟ್ಟಿ, ಜಮಖಂಡಿ, ಮುಧೋಳ್, ಬಿಳಗಿ, ಬಾಗಲಕೋಟೆ, ಬಾದಾಮಿ, ಗುಳೇದಗುಡ್ಡ, ಹುನಗುಂದ ಹಾಗೂ ಕೊನೆಯದಾಗಿ ಇಳಕಲ್. ಬಾಗಲಕೋಟೆಯ ಪ್ರಮುಖ ಸ್ಥಳಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ದೇವಸ್ಥಾನ ಹಾಗೂ ಕೂಡಲ ಸಂಗಮ. ಬಾಗಲಕೋಟೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬಾಗಲಕೋಟೆಯ ಮುಧೋಲ್ನಲ್ಲಿ ಜನಿಸಿದ ಮುಧೋಳ್ ತಳಿಯ ನಾಯಿ ಭಾರತೀಯ ಸೇನೆ ಮತ್ತು ಎಸ್ಪಿಜಿಗಳು ಬಳಸುವ ಮೊದಲ ದೇಸಿ ತಳಿಯ ನಾಯಿ. ಇದು ವಿಐಪಿ ರಕ್ಷಣೆ ಮತ್ತು ಸುರಕ್ಷತಾ ಕಾರ್ಯಗಳಿಗೆ ಉಪಯೋಗಿಸುತ್ತಾರೆ. ಬಾಗಲಕೋಟೆಯ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಚಾಳುಕ್ಯರ ಪ್ರಾಚೀನ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲು ಈಗ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಬಾಗಲಕೋಟೆಯು ಪ್ರತಿ ವರ್ಷ 360 ಕೋಟಿಗೂ ಹೆಚ್ಚು ಮೌಲ್ಯದ ದಾಳಿಂಬೆ, ದ್ರಾಕ್ಷಿ, ಮೆಣಸಿನಕಾಯಿಗಳನ್ನು ರಫ್ತು ಮಾಡುತ್ತದೆ. ಹಾಗೂ ಕೊನೆಯದಾಗಿ ಬಾಗಲಕೋಟೆ ಇಳಕಲ್ ಮತ್ತು ಗುಳೇದ ಗುಟ್ಕುಂದ್ ಸೀರೆಗೆ ಹೆಸರುವಾಸಿಯಾಗಿದ್ದು, ಇವೆರಡಕ್ಕೂ GI ಟ್ಯಾಗ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಯಾವ ಜಿಲ್ಲೆ ಮೇಲೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಸೀರೀಸ್ನ ನೀವು ಸಪೋರ್ಟ್ ಮಾಡಲು ಮಿಸ್ ಮಾಡದೆ ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಜಿಲ್ಲೆಯ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.